ಹಗಲನ್ನು ತೂಕಕ್ಕೆ ಇಡು, ಕತ್ತಲನ್ನು ಅಳೆದು ನೋಡು, ಸುಮ್ಮನೆ ತರಲೆ ಮಾಡು ಸಾಕು. ಅಯ್ಯಯ್ಯೋ ಅಯ್ಯಯ್ಯೋ ಬಂದ ಕಣಪ್ಪ ಇವನು ನಮ್ಮ ತಲೆ ಜಿಲ್ಲೆಗೆ. ನಡೀರಪ್ಪ ಎಸ್ಕೇಪ್ ಆಗೋಣ. ವಾಟ್ ಈಸ್ ದಿಸ್ ಕಾಂತ? ವಾಟ್ ಈಸ್ ದಿಸ್? ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಏನಿದು ಡಿಯರ್, ಅಡ್ವಾಣಿಜಿ ಬೆಂಗಳೂರಿಗೆ ಬರೋದು ಬೇಡ ಅಂತ ಕೈ ಪಾರ್ಟಿನವರು ಹೈ ಡ್ರಾಮಾ ಮಾಡಿದ್ರು. ರಸ್ತೆಗಿಳಿದು ಸ್ಟ್ರೈಕ್ ಮಾಡಿದ್ರು. ರಗಳೆ ಮಾಡಬೇಡಿ ಅಂತ ಪೊಲೀಸ್ನವರು ಎತ್ತಾಕೊಂಡು ಹೋದ್ರು. ಕೈ ಪಾರ್ಟಿನವ್ರಿಗೆ ನಾಚಿಕೆ ಇಲ್ಲ ಅಂತ ಅಡ್ವಾಣಿಜಿ ಬೈದ್ರು. ಕರ್ನಾಟಕಕ್ಕೆ ಬಂದಾಗಲೆಲ್ಲ ಬರಗಾಲ ನೆನಪಾಗುತ್ತೆ ಅಂದ್ರು. ಅದಕ್ಕೆ ನನ್ನ ಜೊತೆ ಮಳೆ ತಂದಿದ್ದೀನಿ ಅಂದ್ರು. ಕನ್ನಡ ಕಲಿಯೋ ಆಸೆ ಇದೆ ಅಂದ್ರು, ಆದರೆ ಇನ್ನೂ ಕಲಿತಿಲ್ಲ ಅಂತ ಸಬೂಬ್ ಹೇಳಿದ್ರು. ಅವರು ಕೈ ಪಾರ್ಟಿ ಸರಿ ಇಲ್ಲ ಅಂದ್ರು. ಹಿಂಗೆ ಅಂದವರೇ ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿರೋ ಸ್ಟೇಜ್ಗೆ ಹೋದವರು. ಭಾಷಣ ಮಾಡೋದರ ಬದಲಾಗಿ ನಮ್ಮ ಕನ್ನಡದ ಕಟ್ಟಾಳು ಹುಡುಗರೆಲ್ಲ ಎಲ್ಲಿದ್ದಾರೆ ಅಂತ ಹಾಜರಿ ಹಾಕೋದಕ್ಕೆ ಶುರು ಮಾಡಿದ್ರಲ್ಲ ಕಾಂತ. ಶುರು ಮಾಡಿದ್ರು ಪೆನ್ ತಗೊಂಡು 1 2 3 ಅಂತ. ಅಡ್ವಾಣಿಜಿ ಹಾಜರಿ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಂಗೆನೆ ಅಡ್ವಾಣಿಜಿ ಹಾಜರಿ ಹಾಕಿದ್ದು ಯಾವ ಥರ ಇತ್ತು ಗೊತ್ತಾಕಂತ ಕೇಳಿಸ್ಕೊಂಡೇನಿಲ್ಲ. ನೋಡಬೇಕು ನೀನು ಕಣ್ತಂಬ. ಅದನ್ನು ನಾನು ಹೇಳೋದಕ್ಕಿಂತ ನನ್ನ ಡಿಯರ್ ಕಾಂತ ಹೇಳಿದ್ರೆ ಸಖತ್ತಾಗಿರುತ್ತೆ. ಓಕೆ ಹೇಳೋ ಕಾಂತ, ನಮ್ಮ ಅಡ್ವಾಣಿಜಿ ಹಾಜರಿ ಹಾಕೋ ಸೀನು ಹೆಂಗಿತ್ತು ಅಂತ ನಮ್ಮ ಪೀಪಲ್ಗೆ ತೋರ್ಸೋ, ಖುಷಿ ಪಡ್ಲಿ. ಏಯ್ ಕಳ್ಳಿ ನಾಚ್ಕೋಬೇಡ, ಹೇಳೋ ಕಾಂತ ನೀನು. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿರೋ ಫ್ಲವರ್ ಪಾರ್ಟಿ ಮೋಸ್ಟ್ ಸೀನಿಯರ್ ಮ್ಯಾನ್ ಸನ್ಮಾನ್ಯ ಶ್ರೀ ನಮ್ಮ ಅದ್ವಾನಿ ತಾತನವರು ಕರುನಾಟಕಕ್ಕೆ ಬಂದು ಫ್ಲವರ್ ಪಾರ್ಟಿ ಲೀಡರ್ಸ್ ನಾಟಕ ಕಂಡು ಇರೋ ಬರೋರೆಲ್ಲ ಗೈರು ಇರೋದನ್ನ ಕಂಡು ತಲೆ ಕೆಟ್ಟು ಹಾಜರಿ ತಗೊಂಡ್ರು. ನೀವು ಕೇಳ್ರು. ಎಲ್ರು ಸೈಲೆಂಟ್ ಆಗ್ರಪ್ಪ. ನಮ್ಮ ತಾತನವರು ಇವಾಗ ಅಟೆಂಡೆನ್ಸ್ ತಗೊಂತಾರ. ತಗೊಳ್ರಿ ತಾತ. ಸನ್ಮಾನ್ಯ ಯಡಿಯೂರಪ್ಪಾಜಿ. ಸರ್, ನಾನು ಪರಪ್ಪ ಸೌಧದ ನೆಲಮಾಡಿ ಡಿ ಬ್ಲಾಕ್ ನಲ್ಲಿ ಪುರಾಣ ಓದ್ತಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ರೆಡ್ಡಿಜಿ. ಸರ್, ನಾನು ಎತ್ತಾಕೊಂಡು ಹೋಗಿ 2 months ಆಗೋಯ್ತು. ಈ ಸಿಬಿಐನವರು ಹೊರಗೆ ಬಿಡ್ತಾ ಇಲ್ಲ. ಛೇ, ಬಿಡ್ತಾ ಇಲ್ವಾ ಅವರು? ಕಟ್ಟಾಜಿ. ಸರ್, ಪರಪ್ಪ ಸೌಧದಲ್ಲಿ ಇದ್ಕೊಂಡು ಬರಬಾರ್ದು ಬ್ಯಾನಿ ಬಂದು ಮುಂಬೈ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೇನೆ ಸರ್. ಅಯ್ಯೋ ಪಾಪ. ತಿರುಪತಿ ತಿಮ್ಮಪ್ಪಕ ಪರಂ ಭಕ್ತ ಶೆಟ್ಟಿಜಿ. ಗುರೂಜಿ, ನಾನು ಪರಪ್ಪ ಸೌಧದಲ್ಲಿ ಜೈಲಪ್ಪನ ಮುದ್ದೆ ಹಂಚುತ್ತಾ ಇದ್ದೇನೆ. ಬಪ್ಪರೆ. ಓಕೆ, ಅವ್ರನ್ನೆಲ್ಲ ಸೈಡ್ ಗಿಡಿ. ಇವರೆಲ್ಲೋದ್ರು ರೇಣುಕಾಚಾರ್ಯ ಹಾಳಾಗೆ. ವಾಸು, ಕೆಂಗೇರಿ ಮೋರಿ ಪಕ್ಕ ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ಅಲ್ಲಿ ಹೊರಟಿದ್ದೀನಿ. ಶಬಾಷ್, ನಲ್ಲೇ ಡ್ಯಾನ್ಸ್ ಮಾಡ್ತಾ ಇರೋ. ಅಮ್ಮ ತಾಯಿ ಶೋಭಕ್ಕ, ನೀ ಎಲ್ಲದಿಯಮ್ಮ? ಗುರುಗಳೇ, ಪರಪ್ಪ ಸೌದಕ್ಕೆ ಹುಳಿ ಮಜ್ಜಿಗೆ ತಿಳಿಸಾರು ಒಯ್ತಿದ್ದೀನಿ. ಸರಿ ತಾಯಿ, ಆ ಕೆಲಸ ಆದ್ರೂ ಚೆನ್ನಾಗಿ ಮಾಡು. ನಿರಾಣಿಜಿ. ಗುರೂಜಿ, ನಾನು ಗುರಾಣಿಯೊಳಗೆ ಸಿಕ್ಕಾಕೊಂಡಿದ್ದೇನೆ. ಯಾಕಪ್ಪ, ನಿನಗೇನಾಯ್ತು? ಅಂದ್ಹಾಗೆ ಈಗ ತಾನೇ ಇಲ್ಲೇ ಇದ್ರಲ್ಲಪ್ಪ ನಮ್ ಹೋಮ್ ಅಶೋಕಾಜಿ. ಸರ್, ಅಕ್ಕಪಕ್ಕ ಕುಂತವರು ನೀ ಅನಿಷ್ಟ ಇಲ್ಲಿ ಇರಬಾರ್ದು ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಹೋಗ್ಬಿಟ್ಟೆ ಸರ್. ವಾವ್, ಗಂಡುಗಲಿ ಕುಮಾರರಾಮ. ಛೇ, ಅನಂತುಜಿ ಮತ್ಯಾರು ಉಳಿದಾರಪ್ಪ ನಮ್ಮಲ್ಲಿ? ಓ ಹೌದಲ್ವಾ, ಮರ್ತು ಬಿಟ್ಟಿದ್ದೆ. ನಮ್ CM ಸದಾನಂದ ಗೌಡಾಜಿ. ಸರ್, ಇಲ್ಲಿದ್ದಾನೆ ನೋಡಿ, ನಿಮ್ಮ ಪಕ್ಕ ನಿಂತಿದ್ದೀನಿ ನೋಡಿ ಸರ್. ಸೂಪರ್ 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 ಸೂಪರ್. ನೀವಾದ್ರೂ ಇದ್ದೀರಲ್ಲ. ಓಕೆ, ಅಂದ್ಹಾಗೆ ಆಯ್ತಲ್ರಪ್ಪ, ಎಲ್ರೂ ಗೈರು. ಸುಮ್ಮನೆ ನಾನು ಇಲ್ಲಿಗೆ ಬರೋದಕ್ಕಿಂತ ಪರಪ್ಪನ ಸೌಧಕ್ಕೆ ಹೋಗಿದ್ರೆ ಇದಕ್ಕಿಂತ ಹೆಚ್ಚಿಗೆ ಜನ ಸೇರ್ತಿದ್ರೋ ಏನೋ. ಓಕೆ, ಕೇಳಿದ್ರ ಪೀಪಲ್ ಹೆಂಗೆ ಅಡ್ವಾಣಿಜಿ ಹಾಜರಿ ಹಾಕಿದ್ದು, ಯಾರ್ಯಾರು ಹೆಂಗೆ ಎಲ್ಲೆಲ್ಲಿದ್ರು ಅಂತ. ಓಕೆ, ಎನಿವೆ ಇರ್ಲೇ ಬಿಡೋಕಂತ ನನ್ನ 420 ಮಾಡಲ್ ಸುಜುಕಿ ಮ್ಯಾಕ್ಸ್ 100 ಬೈಕ್ನ ಈಚೆ ತೆಗಿತೇನೆ. ನಮ್ಮ CM ಸ್ಮೈಲ್ ಗೌಡ್ರು 2011 ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿನ ಅನೌನ್ಸ್ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂಡ್ ಲಾಭಿ ಮಾಡ್ದೇನೆ ಪ್ರಶಸ್ತಿ ಪಡೆದವರ ಮನೆ ಬಾಗಿಲು ಹೋಗಿ ಕಾಂಗ್ರಾಟ್ಸ್ ಹೇಳ್ಬರೋಣ. ನಡಿ ಕಾಂತ ನಡಿ.